ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫಲ್ಲಿ ಗ್ರೂಪ್ ರೈಡ್ ಹೊಂಟಿದ್ದೀನಿ. ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಒಳಗೆ ಮಾತಾಡ್ಕೊಳ್ಳೋದು, ಕಿರ್ಚಾಡೋದು ಒಳಗೆ ಅನ್ನೋದು. ಸೊ ಯು ಕ್ಯಾನ್ ಸಿ ಬಿಗ್ ಬೈಕರ್ಸ್ ಗ್ರೂಪ್ ಹಿಯರ್. ನಾವು ಗಿಡ ನೆಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಅಂತ ಕೆಲಸ ಇದೆ. ಸೊ ಗೈಸ್, ಗುಡ್ ಮಾರ್ನಿಂಗ್. ಸಂಡೇ ಇವತ್ತು, ವೀಕ್ ಆಫ್. ಆ್ಯಸ್ ಇಟ್ ಆಲ್ವೇಸ್ ಇಟ್ಸ್ ಅ ವೀಕ್ ಆಫ್. ಸೊ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫಲ್ಲಿ ಗ್ರೂಪ್ ರೈಡ್ ಹೊಂಟಿದ್ದೀನಿ. ಇಷ್ಟು ದಿವಸ ಒಬ್ಬೊಬ್ಬನೇ ಅಲ್ಲಿ ಇಲ್ಲಿ ಓಡಾಡ್ತಾಯಿದ್ದೆ, ಇಲ್ಲಾಂದರೆ ಯಾರಾದರೂ ಒಬ್ಬ ಫ್ರೆಂಡ್ನ ಜೊತೆಲಿ ಕರ್ಕೊಂಡು ಹೋಗ್ತಾಯಿದ್ದೆ. ಇಬ್ಬರು ಹೋಗಿ ಎಲ್ಲಾದರೂ ಸುತ್ತಾಡ್ಕೊಂಡು ಬರ್ತಾಯಿದ್ವಿ, ಅಥವಾ ವೈಫ್ ಜೊತೆಗೆ ಹೋಗ್ತಾಯಿದ್ದೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಗ್ರೂಪ್ ರೈಡ್ ಹೋಗ್ತಾಯಿದ್ದೀನಿ. ಹಿಂಗೆ ಒಂದಿನ ಫೇಸ್ಬುಕ್ನಲ್ಲಿ ಸ್ಕ್ರೋಲ್ ಮಾಡ್ತಿರೋವಾಗ DOT ಕ್ಲಬ್ಬು ಕಂಡು ಬಿತ್ತು. DOT ಅಂದರೆ ಡಿಮೋನ್ಸ್ ಆನ್ ಥ್ರೋಟಲ್ ಅಂತ. ಸರಿ ಅಂತ ರಿಕ್ವೆಸ್ಟ್ ಕಳಿಸಿದೆ. DOT ಕ್ಲಬ್ನ ನಮ್ಮ ಗ್ರೂಪ್ಗೆ ಆ್ಯಡ್ ಮಾಡಿಕೊಂಡ್ರು. ಸೊ DOT ಕ್ಲಬ್ ಜೊತೆ ಇವತ್ತು ನಾನು ಮೊದಲನೇ ರೈಡ್ ಹೊರಟಿದ್ದೀನಿ. ಫಸ್ಟು ಲಾಗಿದ್ದು ನಂದು. ನಾನು ಗ್ರೂಪ್ ರೋಡ್ ಆಗ್ತಿರೋ ಸ್ಪಾಟ್ ಬಂದು ಕನಕಪುರ ಹತ್ರ ಇದೆ, ಒಂದು ಬೆಟ್ಟ ಹತ್ರ. ಅಲ್ಲೋಗಿ ಗಿಡಗಳನ್ನು ನೆಡೋದು, ಒಂಚೂರು ಪ್ಲಾಸ್ಟಿಕ್ ಎಲ್ಲ ಇಕ್ಕೋದು, ಇದನ್ನು ಮಾಡ್ತೀವಿ. ಆಮೇಲೆ ಅಲ್ಲಿಂದ ಬರ್ತೀವಿ ಅಂತ ಪ್ಲ್ಯಾನು. ಸೊ ಲೆಟ್ಸ್ ಗೋ ಅಂಡ್ ಸಿ ಇಟ್ ವಿಲ್ ಬಿ. ಆಡಿಯೋ ಹೆಂಗೆ ರೆಕಾರ್ಡ್ ಆಗ್ತಾಯಿದೆ ಗೊತ್ತಿಲ್ಲ. ಇದು DJI ಮಿನಿ ಮೈಕ್ ತಗೊಂಡಿದ್ದೆ, DJI ಮೈಕ್ ಮಿನಿ. ಮತ್ತು ಆ್ಯಕ್ಷನ್ 4 ಕ್ಯಾಮ್ರಾನ ಇವತ್ತು ಬಳಕೆ ಮಾಡ್ತಾಯಿದ್ದೀನಿ ಒಂದು ಉದ್ದೇಶಕ್ಕೆ. ಸುಮ್ಮನೆ ಏನೇನೋ ಸಣ್ಣಗೆ. ಮತ್ತು ನನ್ನದು ವಿಷಯ ಏನಂದರೆ, ವ್ಲಾಗ್ ಮಾಡೋದು ಎಲ್ಲ ನನಗೆ ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ನಾಚಿಕೆ, ಆಮೇಲೆ ಹಿಂಜರಿಕೆ, ಕೀಳರಿಮೆ, ಈ ಥರ ಸ್ವಭಾವ. ಸೊ ಅದನ್ನೆಲ್ಲ ಬಿಡಬೇಕು, ಮೈ ಚಳಿ ಬಿಟ್ಟು ಜನಗಳ ಜೊತೆ ಬೆರೀಬೇಕು, ಮಾತಾಡಬೇಕು, ನಮ್ಮ ಕಷ್ಟ ಸುಖಗಳನ್ನು ಹಂಚ್ಕೋಬೇಕು, ಅವ್ರಿವ್ರ ಕಷ್ಟ ಸುಖಗಳನ್ನು ಕೇಳಬೇಕು. ಆಮೇಲೆ ಲೈಫನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆಮೇಲೆ ಅದನ್ನು ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಬೇಕು, ನೀವು ಅದನ್ನು ನೋಡಬೇಕು. ಹಿಂಗೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ತಗೊಂಡೆ. ನೋಡೋಣ ಇನ್ಮೇಲಾದರೂ ಬಳಕೆ ಬರ್ತಾವ ಅಂತ. ಓಕೆ ಗೈಸ್, ಯು ಎಟ್ ಮೀಟಪ್ ಲೊಕೇಶನ್ ಅಂದಂಗೆ ನಮ್ಮದು ಸೆಕೆಂಡ್ ಮೀಟಪ್ ಪ್ಲೇಸ್ ಬಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್. ಮ್ಯಾಪ್ ಹಾಕಿದ್ದೀನಿ, ಹೋಗ್ತಾಯಿದ್ದೀನಿ. 12 ನಿಮಿಷ ತೋರಿಸ್ತಾ ಇದೆ, ಅಂದರೆ 15 ನಿಮಿಷ ಮೊದಲೇ ಎಲ್ಲಿರ್ತೀನಿ ನಾನು. ಅವರು ಫಸ್ಟ್ ಮೀಟಪ್ ಹೋಗಿ 5:30ಗೆ ಅಲ್ಲಿ ಹೋಗಿದ್ದಾರೆ ಅಂತ ಪ್ಲ್ಯಾನ್ ಪ್ರಕಾರ. 5:30ಗೆ ಅಲ್ಲಿ ಹೋಗಿದ್ದಾರೆ, ಮತ್ತು ಅಲ್ಲಿಂದ ಬಾಕಿ ಅವರನ್ನು ಕರ್ಕೊಂಡು ಬರ್ತಾಯಿದ್ದಾರೆ. ಒಂದು ಮೋಸ್ಟ್ಲಿ 7 ಜನ ಹೋಗ್ತಾಯಿದ್ದೀವಿ ಅನಿಸುತ್ತೆ ಗ್ರೂಪ್ ರೈಡ್. ರೋಡ್ಗಳು ಆಫ್ ರೋಡ್ ಆ್ಯಂಡ್ ಆನ್ ರೋಡ್ ಸರ್ವಿಸ್ ಇನ್ ಬ್ಯಾಂಗ್ಳೂರ್. ಗೋ ಹಿಯರ್ ಆಫ್ ರೋಡ್. ಮಜಾ. ಗೋ ಹಿಯರ್ ಇಟ್ಸ್ ಆನ್ ರೋಡ್. ಆನ್ ರೋಡು ಒಂಥರ ಆಫ್ ರೋಡ್ ಥರನೇ ಇದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸರಿ, ಬ್ಯಾಂಗ್ಳೂರಿನ ಪಾಸಿಟಿವ್ ಎನರ್ಜಿ ದ ಅರ್ಲಿ ಮಾರ್ನಿಂಗ್ ಆಫ್ ಸಂಡೇ, ವೀಕ್ ಆಫ್ ಡೇ ಏನೋ. ಮೈಕ್ ಎಲ್ಲಿ ಹೋದ್ರೋ ಗೊತ್ತಿಲ್ಲ.
ಇದ್ರ ಬಗ್ಗೆ ಹಾಕೊಂಡಿದ್ದೀನಿ. ಇದೊಂದು ಅಡ್ವಾಂಟೇಜ್ ಯಾರಿಗೆ ಇಂಟ್ರೋವರ್ಟ್ಸ್ಗಳು ಇರ್ತಾರಲ್ಲ, ಇಂಟ್ರೋವರ್ಟ್ಗಳಿಗೆ ನಂತರ ಇಂಟ್ರೋವರ್ಟ್ಗಳಿಗೆ ಈ ಥರ ಬೈಕಲ್ಲಿ ಬೈಕ್ ರೈಡ್ ಹೋಗೋದು, ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಒಳಗೆ ಮಾತಾಡ್ಕೊಳ್ಳೋದು, ಕಿರ್ಚಾಡೋದು ಒಳಗೆ ಅನ್ನೋದು ಎಲ್ಲ ಚೆನ್ನಾಗಿರ್ತದೆ. ಅಂದರೆ ಇಂಟ್ರೋವರ್ಟ್ಗಳು ಸ್ವಲ್ಪ ಎಕ್ಸ್ಟ್ರೋವರ್ಟ್ಗಳ ಥರ ಆಡ್ಬೋದು, ಅವ್ರಿಗಷ್ಟೇ ಗೊತ್ತಿರುತ್ತದೆ ಇಂಟ್ರೋವರ್ಟ್ಗಳ ಥರ ಆಡೋದು. ಹೆಲ್ಮೆಟ್ ಒಳಗೆ ಆ ಥರ ಮಾತಾಡೋದ್ರಿಂದ, ಕೂಗಾಡೋದ್ರಿಂದ, ಕಿರ್ಚಾಡೋದ್ರಿಂದ. ಸೊ ನಮ್ಮದು meetup place has came. We'll be waiting under this bridge, I think. ಸೊ ಮೀಟಪ್ ಪ್ಲೇಸಿಗೆ ಬಂದೆ, ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ರೈಡರ್ಸ್ ಇನ್ನೂ ಬರಬೇಕು. ಸೊ ನಾನು 6 ಗಂಟೆಗೆ ಇಲ್ಲಿಗೆ ಬಂದೆ. 6 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಒಂದು 6:34. ಮೀಟಪ್ ಆಯಿತು, ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ. ಸೊ ಚಿಲ್ಲ ಹೊರಟಿದ್ದೀವಿ. ವೆದರ್ ಮಾತ್ರ ಸಖತ್ತಾಗಿದೆ. ಮಳೆ ಬರೋ ಎಲ್ಲ ಸಾಧ್ಯತೆಯೂ ಉಂಟು. ಧಾರಾಕಾರ ಮಳೆ ಆಗೋ ಸಾಧ್ಯತೆಯೂ ಇದೆ. ಸೊ ಯು ಕ್ಯಾನ್ ಸಿ ಬಿಗ್ ಬೈಕರ್ಸ್ ಗ್ರೂಪ್ ಹಿಯರ್. ತುಂಬ ಜನ ಇದ್ದಾರೆ. ಬೈಕ್ ರೈಡಲ್ಲಿ ಏನಂದರೆ ಹ್ಯಾಂಡಲ್ ಮೇಲೆ ಜಾಸ್ತಿ ವೆಯ್ಟ್ ಬಿಡಬಾರ್ದು. ಹ್ಯಾಂಡಲನ್ನು ಬಿಗಿಯಾಗಿ ಹಿಡ್ಕೊಂಬಾರ್ದು, ಅದನ್ನು ಫ್ರೀ ಬಿಡಬೇಕು. ಹ್ಯಾಂಡಲ್ನ ಸುಮ್ಮನೆ ಅದ್ರ ಮೇಲೆ ಕೈ ಇಟ್ಕೊಂಡಿರ್ಬೇಕು. ನಾವು ಬೈಕ್ನ ಹ್ಯಾಂಡಲ್ ಎಲ್ಲಿ ಮಾಡಬೇಕಂದ್ರೆ ಲೆಗ್ಸ್ ಇರುತ್ತಲ್ಲ, ತೊಡೆಗಳು, ಈ ಟ್ಯಾಂಕನ್ನು ಹೋಲ್ಡ್ ಮಾಡ್ಕೊಬೇಕು. ತೊಡೆಗಳಲ್ಲಿ ಬಿಗಿಯಾಗಿ ಹೋಲ್ಡ್ ಮಾಡಿಕೊಂಡು ನೀವು ಲೆಫ್ಟ್ ರೈಟು ಹಿಂಗೆ ಮಾಡಿದ್ರೆ, ನಿಮ್ಮ ಬಾಡಿಯನ್ನು ಅಲ್ಲಾಡಿಸಿದ್ರೆ ಅಥವಾ ನಿಮ್ಮ ಸೊಂಟ ಅಲ್ಲಾಡಿಸಿದ್ರೆ ಗಾಡಿ ಅದ್ರ ಪಾಡೋದು ಎಷ್ಟು ಸ್ಮೂತಾಗೆ ಬೆಂಡ್ ಆಗುತ್ತೆ. ಲೆಫ್ಟ್ ಆಗಲಿ ರೈಟ್ ಆಗಲಿ ಲೀನ್ ಆಗುತ್ತೆ ನೀಟಾಗಿ. ಹ್ಯಾಂಡಲನ್ನು ಜಾಸ್ತಿ ತೂಕ ಬಿಟ್ಟು ಇದು ಮಾಡಿದ್ರೆ ಏನಾಗುತ್ತೆ, ಫುಲ್ ಬೈಕ್ ಇದಾಗ್ಬಿಡುತ್ತೆ, ಟರ್ನ್ ಆಗಿಬಿಡುತ್ತೆ, ಬಿದೋಗೋ ಚಾನ್ಸಸ್ ಇರುತ್ತೆ ಅವಾಗ. ಸೊ ಇಟ್ಸ್ ಬೆಟರ್ ಟು ಹ್ಯಾಂಡಲ್ ದ ಬೈಕ್ ವಿತ್ ಹೈಸ್. ನೆಕ್ಸ್ಟ್ ಟೈಮ್ ವೈಫ್ನ ಕರ್ಕೊಂಬರ್ಬೇಕು, ಪಿಲಿಯನ್ ರೈಡರಾಗಿ ಕೂರಿಸ್ಕೊಂಡು ಈ ಥರ ಗ್ರೂಪ್ ರೈಡ್ಸ್ ಹೋದಾಗ. ವಿಲ್ ಎಂಜಾಯ್ ಐ ಥಿಂಕ್. ಇದು ನಂದು ಫಸ್ಟ್ ಗ್ರೂಪ್ ರೈಡ್ ಆಗಿರೋದ್ರಿಂದ ನಾನು ಒಂಥರ ಟೆಸ್ಟ್ ಮಾಡ್ತಾಯಿದ್ದೀನಿ ಹೆಂಗಿರುತ್ತೆ. ಐ ಆಮ್ ಗೆಟಿಂಗ್ ಮಜಾ. ಐ ವಾಂಟ್ ದಿಸ್ ಹ್ಯಾಪಿನೆಸ್ ಟು ಬಿ ಶೇರ್ಡ್ ವಿತ್ ಮೈ ವೈಫ್. ಎಲ್ಲ ಹೋಗಿದ್ದೀನಿ. ನಮ್ಮೂರು ಸೊ ಇದು ಹಾರೋಹಳ್ಳಿ. ಇಲ್ಲಿ ಹಾರೋಹಳ್ಳಿಯಿಂದ ಎಕ್ಸಾಕ್ಟಾಗಿ ತೋರಿಸ್ತೀನಿ ನಿಮಗೆ ಎಲ್ಲಿ ಅಂತ. ಇಲ್ಲಿ ಲೆಫ್ಟ್ ಹೋದರೆ ಹಾರೋಹಳ್ಳಿ, ಸೀದಾ ಹೋದರೆ ಕನಕಪುರ, ರೈಟಿಗೆ ತೊಗೊಂಡ್ರೆ ಬಿಡದಿ. ಇಲ್ಲಿ ರೈಟಿಗೆ ತೊಗೊಂಡು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ನಮ್ಮೂರು ಸಿಕ್ಬಿಡುತ್ತಲ್ಲಿ. ಏನು ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಅಷ್ಟೇ. ಹಿಂಗೆ ಕರುಗ್ಸಿರ್ಬೇಕು ಮಜಾ. ಗಾಡಿ ಹಿಂಗೆ ಬಗ್ಸಿ ಎತ್ತಿದ್ರೆ ಹಂಗೆ. ಬೇರೆ ಬೇರೆ ಕಡೆ ಎಲ್ಲ ಮಾಡಿದೀವಿ. ಬಹುಶಃ ಎಲ್ಲರೂ ರಿಪೀಟರ್ಸನೇ ಇರೋದು, ಹೊಸದಾಗಿ ಹೇಳೋದೇನೇ ಇಲ್ಲ. ಒಂದಷ್ಟು ಗಿಡಗಳನ್ನ ಹಾಕಿದ್ದೀವಿ ಗುಂಡಿ ಪಕ್ಕದಲ್ಲಿ, ಇನ್ನೊಂದಷ್ಟು ಗಿಡಗಳು ಇಲ್ಲಿದ್ದಾವೆ, ಇನ್ನೊಂದಷ್ಟು ಗುಂಡಿಗಳಿದ್ದಾವೆ. ಫಸ್ಟ್ ಗಿಡಗಳನ್ನ ಗುಂಡಿ ಹತ್ರ ಇಟ್ಕೊಂಡು ಆಮೇಲೆ ಪ್ಲಾಂಟ್ ಮಾಡ್ಕೊಂಡು ಬರೋಣ, ಓಕೆನಾ? ಫಸ್ಟು ಟಿಫನ್ ಮಾಡ್ತೀರಾ ಅಥವಾ ಗಿಡ ನೆಡ್ತೀರಾ? ಗಿಡ ನೆಡ್ತೀರಾ? ಓಕೆ. ಕಾಫಿ ಆಗುತ್ತೆ, ಕಾಫಿ ಕುಡ್ಕೊಂಡು ಹೋಗೋಣ ಅಥವಾ ಹೀಗೆ ಹೋಗೋಣ? ಸರಿ, ಹೆಂಗಿದೆ ಶುರು ಮಾಡ್ಕೊಳ್ಳೋಣ. ಸರಿ, ಗಿಡಗಳು ಇಲ್ಲಿದೆ.
ನಾವು ಗಿಡ ನೆಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಎಷ್ಟು 400 ಗಿಡಗಳಂತಂದರು. ಇವಾಗ ಮಿನಿಮಮ್ 100 ಆದರೂ ನೆಟ್ಟಿದ್ದೀವಿ ಅನಿಸುತ್ತೆ. ಸೇರಿಕೊಂಡು ಜನನೂ ಜಾಸ್ತಿ ಇದ್ದಾರೆ. ಇಲ್ಲಿ ಒಂದು 30 ಜನ ಮೇಲೆ ಇದ್ದಾರೆ ಅನಿಸುತ್ತೆ. ಸೊ ಗಿಡ ನೆಟ್ಟಿದ್ದಾಯಿತು. ಒಂಚೂರು ತಿಂಡಿ ತಿನ್ನೋಣ ಅಂದ್ಬಿಟ್ಟು ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಒಂದು ಹಳೆ ಮನೆಯಲ್ಲಿ ನಮಗೆ ತಿನ್ನೋದಕ್ಕೆ ಚಿತ್ರಾನ್ನ ಕೊಟ್ಟರು. ಎಲ್ಲರೂ ನೆಲದ ಮೇಲೆ ಕೂತ್ಕೊಂಡು ತಿಂಡಿ ತಿಂದ್ವಿ. ಒಂದು 5 ನಿಮಿಷ ಆದಮೇಲೆ ಟೀ ಕೊಟ್ಟರು. ತಿಂಡಿ ತಿಂದು ಟೀ ಕುಡಿದ್ಮೇಲೆ ಮತ್ತೆ ಗಿಡ ನೆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಜಾ ಬಂತು ಗಿಡ ನೆಡೋದು. ಇವಾಗ ಪ್ಲಾಸ್ಟಿಕ್ ಅಂತ ಕೆಲಸ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಒಂದು ಗುಂಡಿ ಇತ್ತು. ಅದರಲ್ಲಿ ತುಂಬ ಪ್ಲಾಸ್ಟಿಕ್ ಬಾಟಲು, ಪ್ಲಾಸ್ಟಿಕ್ ಹಾರಗಳನ್ನೆಲ್ಲ ಹಾಕಿದ್ರು. ನಾವೊಂದು 3 ಜನ ಒಳಗೆ ಇಳಿದು ಎಲ್ಲನೂ ಚೀಲಕ್ಕೆ ತುಂಬಿದ್ವಿ. ಮೇಲೆ ಹೋಗಿ ಗಿಡ ನೆಟ್ಟಿದ್ವಿ. ಸುಮಾರು ಒಂದು 400 ಗಿಡಗಳನ್ನ ನೆಟ್ಟು ಆಮೇಲೆ ಪ್ಲಾಸ್ಟಿಕ್ ಎಲ್ಲ ತೆಗೆದು ಕಸ ಎಲ್ಲ ಒಂದು ಕಡೆ ಮೂಟೆ ಕಟ್ಟಿ ಇಟ್ಬಿಟ್ಟು ಅವ್ರಿಗೆ ಒಪ್ಪಿಸ್ಬಿಟ್ಟು ಚಾರಣ ಟೀಮ್ ಅವರು ಇದ್ದರು, ಅವ್ರಿಗೆ ಒಪ್ಪಿಸ್ಬಿಟ್ಟು ಆಮೇಲೆ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಚಾರಣ ಟೀಮ್ ಅವರು ಹೇಳಿದ್ರು ಇಲ್ಲೇ ಪಕ್ಕದಲ್ಲಿ ಒಂದು ಸ್ಪಾಟ್ ಇದೆ, ಜರಿ ಎಲ್ಲ ಇದೆ, ಅಲ್ಲಿ ಹೋಗೋಣ ಆದ್ರೆ ಸರಿ ಹೊಂಟಿದ್ದೀವಿ. ಚೆನ್ನಾಗಿದೆ ಅಂತ ಜಾಗ. ಸೊ ಅದನ್ನು ನೋಡೋಣ ಹೋಗಿ. ಮಜಾ ಇದೆ ಯಾರದು. ವೀಕೆಂಡಲ್ಲಿ ಒಂದು ದಿವಸ ಪೂರ್ತಿ ಪ್ರಶಾಂತವಾಗಿ ಒಂದು ಕಡೆ ಎಲ್ಲ ಕೂತ್ಕೊಂಡು ಹೋಗ್ಬೇಕು ಅಂತಂದರೆ ಈ ಜಾಗಕ್ಕೆ ಬರ್ಬೋದು. ಸುತ್ತ ಬೆಟ್ಟ ಗುಡ್ಡ ಇದೆ, ಮಳೆ ಬರುತ್ತೆ, ಗಾಳಿ ಜೋರಾಗಿ ಬೀಸುತ್ತೆ, ಆದರೆ ಪ್ರಶಾಂತವಾಗಿರುತ್ತೆ. ಸೊ
ಇಲ್ಲಿಗೆ ಬಂದ್ವಿ. ಇಲ್ಲಿ ಏನೋ ಇರೋರಿರುತ್ತೆ ಅಂತ ಹೇಳಿದ್ರಲ್ಲ ಆ ಜಾಗಕ್ಕೆ ಜಾಗ ತೋರಿಸ್ತೀನಿ ನಿಮಗೆ. ಸಣ್ಣ ನೀರು ಇರ್ತದೆ, ಬಿಟ್ಟರೆ ಏನಿಲ್ಲ. ಕಲ್ಲು ಬಂಡೆಗಳಿದೆ. ಸೊ ಇಲ್ಲಿ ಬಂದು ಬೈಕ್ಗಳನ್ನೆಲ್ಲ ಒಂದು ಕಡೆ ಹಾಕಿ ಜನಗಳೆಲ್ಲ ಒಂದು ಕಡೆ ನಿಂತ್ಕೊಂಡು ಬರೀ ಬೈಕ್ಗಳದಷ್ಟೇ ಡ್ರೋನ್ ಶಾಟ್ ತೆಗಿತಾ ಇದ್ದಾರೆ. ಸೊ ಮುಗೀತು ಎಲ್ಲ, ಹೊರಡ್ತಾ ಇದೀವಿ ಇವಾಗ. ನನ್ನನ್ನು ಜೊತೆಯಲ್ಲಿ ಕರ್ಕೊಂಡೋದ ಡಿಒಟಿ ಟೀಮ್ಗೆ ಥ್ಯಾಂಕ್ ಯು. ಮತ್ತು ಒಂದೊಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಚರಣ ಟೀಮ್ಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಾರಿಯೋಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾಡಿ. ಬಾಯ್, ಸಿ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.